10ನೇ ತರಗತಿಯ ವಿಜ್ಞಾನದ ಕೆಲವು ಅನ್ವಯಿಕ ಪ್ರಶ್ನೆಗಳತ್ತ ಒಂದು ನೋಟ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಪ್ರಶ್ನೆ ಹೇಗಿದೆ, ಈ ಚಿತ್ರದಲ್ಲಿ ತಾವು ಕಾಣ್ಬೋದು, ಇದು ನಿಮ್ನ ದರ್ಪಣ ಆಗಿದೆ. ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಮೂಲಕ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಅದೇನಾಗುತ್ತೆ ಅಂದರೆ ಪ್ರತಿಫಲನದ ನಂತರ ಅದು ಮರಳಿ ಅದೇ ದಿಕ್ಕಿನಲ್ಲಿಯೇ ಪ್ರತಿಫಲಿಸಲು ಕಾರಣವೇನು ಅನ್ನುವ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನಾವು ಗಮನಿಸುವುದಾದರೆ ಒಂದು ವೃತ್ತವನ್ನು ತೆಗೆದುಕೊಳ್ಳೋಣ. ಈ ಒಂದು ವೃತ್ತದಲ್ಲಿ ಅದರ ಕೇಂದ್ರದಿಂದ ಪರಿಧಿಯ ಮೇಲಿನ ಯಾವುದೇ ಬಿಂದುವಿನಿಂದ ನಾವು ಗೆರೆಯನ್ನು ಎಳೆದಾಗ ಅದೇನಾಗುತ್ತೆ ಅಂದರೆ ತ್ರಿಜ್ಯ ಆಗಿರುತ್ತೆ ಅಂತೇಳಿ ಹೇಳ್ತೀವಿ. ಈ ಒಂದು ತ್ರಿಜ್ಯಕ್ಕೆ ಟ್ಯಾಂಜೆಂಟ್ ಅಥವಾ ಸ್ಪರ್ಶಕವನ್ನು ಎಳೆದಾಗ ಅದೇನಾಗುತ್ತೆ ಅಂತಂದರೆ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ನಾವು ಹೇಳ್ತೀವಿ. ಇದೇ ರೀತಿಯಲ್ಲಿ ನಿಮ್ನ ದರ್ಪಣವನ್ನು ನಾವು ತೆಗೆದುಕೊಂಡು, ಇಲ್ಲಿ ಚಿತ್ರದಲ್ಲಿ ನಾವು ಗಮನಿಸ್ಬೋದು, ನಿಮ್ನ ದರ್ಪಣವನ್ನು ತೆಗೆದುಕೊಂಡು ಇದು ಪ್ರಧಾನ ಅಕ್ಷ ಆಗಿರುತ್ತೆ, ಇದರದ್ದು ವಕ್ರತಾ ಕೇಂದ್ರ ಇಲ್ಲಿ ಎಫ್ ಇರುತ್ತೆ, ಇಲ್ಲಿ ಧ್ರುವ ಪಿ ಇರುತ್ತೆ. ಈ ಒಂದು ನಿಮ್ನ ದರ್ಪಣವನ್ನು ನಾವು ತೆಗೆದುಕೊಂಡು ಯಾವುದಾದರೂ ಒಂದು ಬೆಳಕಿನ ಕಿರಣವನ್ನು ಅದರ ವಕ್ರತಾ ಕೇಂದ್ರದ ಮೂಲಕ ಹಾಯಿಸೋಣ. ಇಲ್ಲಿ ಬೆಳಕಿನ ಕಿರಣವನ್ನು ಅದರ ವಕ್ರತಾ ಕೇಂದ್ರದ ಮೂಲಕ ಹಾಯಿಸಿದಾಗ ಅಲ್ಲೇನಾಗತ್ತೆ ಅಂದರೆ ಈ ಒಂದು ಬೆಳಕಿನ ಕಿರಣ ಏನಿದೆಯಲ್ಲ ಇದುವೇ ತ್ರಿಜ್ಯ ಅಂತೇಳಿ ನಾವು ಭಾವಿಸುತ್ತೇವೆ, ಅಂದರೆ ತ್ರಿಜ್ಯ ಆಗತ್ತೆ ಅಂತೇಳಿ ಹೇಳ್ತೀವಿ. ಈ ಒಂದು ತ್ರಿಜ್ಯಕ್ಕೆ ನಾವು ಈ ರೀತಿಯಲ್ಲಿ ಒಂದು ಸ್ಪರ್ಶಕವನ್ನು ಎಳೆದಾಗ, ಟ್ಯಾಂಜೆಂಟನ್ನು ಎಳೆದಾಗ ಇಲ್ಲಿ ಗಮನಿಸಬೇಕು, ಈ ಒಂದು ಸ್ಪರ್ಶಕ ಏನಿದೆಯಲ್ಲ ಅದು ದರ್ಪಣದಂತೆ ವರ್ತಿಸುತ್ತದೆ. ಈ ಸ್ಪರ್ಶಕನ ಏನಾಗುತ್ತೆ, ದರ್ಪಣದಂತೆ ವರ್ತಿಸುತ್ತೆ. ಇಲ್ಲಿ ಬೆಳಕಿನ ಕಿರಣ ನೋಡ್ಬೋದು, ನೀವು ತಾವು ಗಮನಿಸ್ತಾ ಇದ್ದೀರಿ, ಇದು 90 ಡಿಗ್ರಿಯಲ್ಲಿ ಬಿದ್ದಿದೆ. 90 ಡಿಗ್ರಿಯಲ್ಲಿ ಬೆಳಕಿನ ಕಿರಣ ಬಡಿದಾಗ ಅಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಎಂಗಲ್ ಐ ಇಸ್ ಈಕ್ವಲ್ ಟು 0, ಅಂದರೆ ಎಂಗಲ್ ಆಫ್ ಇನ್ಸಿಡೆನ್ಸ್ ಅಂತಂದರೆ ಪತನ ಕೋನ ಅಂತೇನು ಹೇಳ್ತೇವಲ್ಲ, ಎಂಗಲ್ ಐ ಇಸ್ ಈಕ್ವಲ್ ಟು 0. ನಮಗೆ ಎಂಗಲ್ ಐ 0 ಇದ್ದಾಗ ಎಂಗಲ್ ಆರ್ ಈಸ್ ಆಲ್ಸೋ ಈಕ್ವಲ್ ಟು 0 ಆಗಿರುತ್ತೆ, ಅಂದರೆ ಪ್ರತಿಫಲಿತ ಕೋನವು ಕೂಡ 0 ಆಗಿರುತ್ತೆ. ಸೊ ಆಗ ಎಂಗಲ್ ಐ ಇಸ್ ಈಕ್ವಲ್ ಟು 0, ಪತನ ಕೋನ 0, ಪ್ರತಿಫಲಿತ ಕೋನ 0. ಹೀಗಾಗಿ ನಿಮ್ನ ದರ್ಪಣದಲ್ಲಿ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣವು ಪ್ರತಿಫಲನದ ನಂತರ ಅದೇ ದಿಕ್ಕಿನಲ್ಲಿಯೇ ಮರಳಿ ಪ್ರತಿಫಲಿಸುತ್ತದೆ ಎಂಬ ನಿರ್ಣಯಕ್ಕೆ ನಾವು ಬರುತ್ತೇವೆ. ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.